Hi fam, welcome back to our YouTube channel and welcome back to another video. After 1.5 months ಊರಿಗೆ ಹೋಗ್ತಿದ್ದೀವಿ. ಸೊ ಸಿಕ್ಕಾಪಟ್ಟೆ ಕೆಲಸ ಇತ್ತು, ವೀಕೆಂಡ್ಸ್ ಎಲ್ಲ ಹೋಗಕ್ಕೆ ಆಗಿರಲಿಲ್ಲ. ವೀಕೆಂಡ್ ಫ್ರೀ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಊರಿಗೆ ಹೋಗಿ ಅಲ್ಲಿ ತೋಟ ಅದು ಇದು ವೀಕೆಂಡಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನ ಫುಲ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲೆಟ್ಸ್ ಗೋ. See you. ವಾಲೆಟ್ ಮಾಡ್ಕೊಟ್ಟಿದ್ವಿ ಅಂತ ಎತ್ಕೊಂಡು ಹೋಗಿ ಮೇಲೆ ಬಂದ್ವಿ. ಮೇಲೆ ಬಂದರೆ ಮನೆ ಬೇಗ ಕಾರಲ್ಲಿ ಇಸ್ಕೊಂಡ್ಬಿಟ್ಟಿದೆ. ಸೈಕ್ ಇವತ್ತು 3 ಸರಿ ಮೇಲೆ ಕೆಳಗಡೆ ಓಡಾಡಿದ್ದು. ಫಸ್ಟ್ ಕಾರಲ್ಲಿ ಸಿಲಿಂಡರ್ ಇತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಒಂದ್ಸರಿ ಎತ್ಕೊಂಬಂದೆ, ಇಟ್ಟು ಕೆಳಗಡೆ ಬಂದೆ. ಅದಾದ್ಮೇಲೆ ವಾಲೆಟ್ ಇರಲಿಲ್ಲ ಅಂತ ವಾಲೆಟ್ ಎತ್ಕೊಂಡು ಅಂತ ಬಂದೆ. ಕೀ ಮಾಡ್ಬಿಟ್ಟಿದ್ರಿ, ಕೀ ಮಾಡ್ತಿದ್ದಕ್ಕೆ ಮತ್ತೆ ಹೋಗಿ ಮತ್ತೆ ಎತ್ಕೊಂಬಂದೆ. ಇದು ಗೈಸ್ ಫೈನಲಿ ಹೊರಟಿದ್ದೀವಿ. 20 minutes ಅಂತೆ. ಹೌದಾ? ಒಂದು 10 ನಿಮಿಷ ಜಾಸ್ತಿ ತೋರಿಸ್ತೀವಿ. ಟ್ರಾಫಿಕ್ ಇದೆ. ಎಲ್ಲಿದೆ ಟ್ರಾಫಿಕ್? ಪರವಾಗಿಲ್ಲ, ಇಟ್ಸ್ ಓಕೆ. ಊರಿನ ತುಂಬ ದೂರ ಇಲ್ಲ, ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ ನಾರ್ಮಲ್ ಆಗಿ ನಾವು ಹೋಗೋ ಟೈಮಲ್ಲಿ ಟ್ರಾಫಿಕ್ ಇಲ್ಲದೆ ಇದ್ರೆ 1 hour 5-10 minutes ಆಗುತ್ತೆ. ಸೊ ಇವತ್ತೇನೋ 10 ನಿಮಿಷ ಎಕ್ಸ್ಟ್ರಾ ತೋರಿಸ್ತಿದೆ. ಗೊತ್ತಿಲ್ಲ ಎಲ್ಲಿ ಟ್ರಾಫಿಕ್ ಇದೆ ಅಂತ. ನೋಡೋಣ. ಹಿಂಗೊಂದು ಚಾಲೆಂಜು. ಎಸ್. ಸೊ ನಾನು ವರ್ಡ್ ಹೇಳ್ತೀನಿ, ನೀನು ಅದನ್ನ ತುಟಿ ಟಚ್ ಮಾಡದೆ ಪ್ರೊನೌನ್ಸ್ ಮಾಡಬೇಕು. ಏನು ಯಾವುದು? ಕೊಕೋ ಕೋಲಾನ 2 ತುಟಿ ಟಚ್ ಆಗ್ದಿರಾ ಹೇಳ್ಬೇಕು. ಓಕೆನಾ? ಸ್ಟಾರ್ಟ್. ಕೊಕೋ ಕೋಲಾ. ಇನ್ನೊಂದ್ಸರಿ ಹೇಳು. ಕೊಕೋ ಕೋಲಾ. ಕೊಕೋ ಕೋಲಾ. ಇವಾಗ ನಾರ್ಮಲ್ ಆಗಿ ಹೇಳ. ಅದನ್ನೇ ನೀನು ನಾರ್ಮಲ್ ಆಗಿ ಮಾತಾಡುವಾಗ ಹೆಂಗ್ ಮಾತಾಡ್ತಿ ಹಂಗೆ ಹೇಳಿ ನೋಡ. ಕೊಕೋ ಕೋಲಾ. ಟಚ್ ಆಯ್ತಾ? ಎಲ್ಲ ಹೆಂಗಿದ್ರು ಟಚ್ ಆಗಲ್ಲ, ಅದಕ್ಕೇನು ಕೋಕೋ ಕೋಲಾ ಅಂತೀಯ. ನಾನು ನೀನು ಹೇಳ್ದಾಗ ಆಕ್ಚುಲಿ ಅಬ್ಸರ್ವ್ ಮಾಡಿದೆ ನಿನ್ ಲಿಪ್ಸ್ ನ. ಆದ್ರೂ ಗೊತ್ತಾಗಿಲ್ಲ ತಾನೆ. ಕೊಡು, ನಾನು ಗಾಡಿ ಓಡಿಸ್ತೀನಿ ಅಟ್ಲೀಸ್ಟ್. ಫಸ್ಟ್ ಕಾರು ಓಡಿಸು, ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಫಸ್ಟ್ ಕಾರ್ ಓಡಿಸ್ಬೇಕು, ಅದಾದ್ಮೇಲೆ ಕಾರ್ ಕೊಡ್ತೀನಿ ಓಡ್ಸಕ್ಕೆ. ಕಾರ್ ಮಾತ್ರ ಓಡ್ಸಕ್ ಬರಲ್ಲ. ನಾನೇ ಓಡಿಸ್ಬೇಕು. ಮತ್ತೆ ಯಾಕೆ ಓಡಿಸ್ತೀಯಾ? ಗೈಸ್, ಊರಲ್ಲಿ ಆಕ್ಚುಲಿ ನಾವು ಏನೋ ಟಿವಿ ಯೂನಿಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ವಿ. ಸೊ ಅದು ಮಾಡೋದಕ್ಕೆ ಕೆಲವೊಂದು ಶೀಟ್ಸ್ ಎಲ್ಲ ಬೇಕಿತ್ತು. ಅದನ್ನು ತಗೊಂಡೋಗೋಣ ಅಂತ ಎಲ್ಲ ಬಂದಿದ್ದೀವಿ. ಅಂದರೆ ಬೇರೆ ಎಲ್ಲ ಆಗಿದೆ, ಅಡುಗೆ ಮನೆದು ಅದು ಇದೆಲ್ಲ, ಜಸ್ಟ್ ಟಿವಿ ಯೂನಿಟ್ ಮಾತ್ರ ಇದೆ. ಸೊ ಹೀಗಾಗಿ ನಾವೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ಚೆಕ್ ಮಾಡ್ತಿದ್ದಲ್ಲ ಡಿಸೈನ್ಸು ಯಾವುದಾದಿದೆ ಅಂತ. ಇಲ್ಲಿ ಚೆನ್ನಾಗಿರೋದು ಸೂಟ್ ಮಾಡಿ ತಗೊಂಡು ಹೋಗ್ಬೇಕೀಗ. ಆಯ್ತಾ? ಯಾವ ಥರ ಸೆಲೆಕ್ಟು? ಈ ಥರದ್ದೆಲ್ಲ ಬೇಡ. ಅಲ್ಲಿ ಫಸ್ಟ್ ನೋಡಿದ್ದೆ. ಟೆಕ್ಸ್ಚರ್ ಬೇಡ. ಆಕ್ಚುಲಿ ಫೋಟೋ ನೋಡಿ ಡಿಸೈಡ್ ಮಾಡಿದಾಗ ಮೈಂಡಲ್ಲಿ ಒಂದೇ ಇರುತ್ತೆ. ಇವ್ರಲ್ಲಿ ಕ್ಯಾಟ್ಲಾಗ್ ತೋರಿಸ್ಬಿಟ್ರೆ ಮಲ್ಟಿಪಲ್ ಆಪ್ಷನ್ಸ್ ಇದ್ದಾಗ ಆಕ್ಚುಲಿ ಕಲರು ಡಿಸೈನ್ ಸೆಲೆಕ್ಟ್ ಮಾಡೋದೇ ಕಷ್ಟ ನಮಗೆ. ಇಷ್ಟು ಅಗಲ ಬುಕ್ಕಲ್ಲಿ ಅವಾಗಿಂದ ನೋಡ್ತಿದ್ದೀವಿ ಇದ ಅಂತ. ಸೊ ಶೀಟ್ಗೆ ಮತ್ತೆ ಆ ಪ್ಯಾನಲ್ಸು ಮ್ಯಾಚ್ ಆಗೋ ಥರದ್ದು ಹುಡುಕ್ಬೇಕು. ಫುಲ್ ಕನ್ಫ್ಯೂಷನ್ನು. ಒಂದು ಫೋಟೋ ರೆಫ್ರೆಶ್ ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಚೇಂಜ್ ಆಗ್ತಿದೆ ಡಿಸೈನ್ಸ್. ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಸೆಲೆಕ್ಟ್. ಒಂದು ಟಿವಿ ಯೂನಿಟ್ಗೆ ನಾವು ಇಷ್ಟೊಂದು ಟೈಮ್ ತಗೋತಿದ್ದೀವಿ, ಇಷ್ಟು ಡಿಸೈಡ್ ಮಾಡ್ತಿದ್ದೀವಿ. ಇನ್ನು ಫುಲ್ ಮನೆಗೆ ಏನಾದ್ರು ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ. ನೋಡಿ 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 ಒಂದು 10 ಚೇಂಜ್ ಮಾಡಿದ್ಲು, ಕೊನೆಗೆ ಒಂದು ಒಳ್ಳೆ ಡಿಸೈನ್ ಸಿಕ್ತು, ಸೆಲೆಕ್ಟ್ ಮಾಡಿದ್ದಾಳೆ. ಅರ್ಧ ಗಂಟೆ ತಗೊಂಡಿದ್ದೀವಿ ಒಂದು ಸೆಲೆಕ್ಟ್ ಮಾಡೋಕ್ಕೆ. 11,500ಕ್ಕೆ 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಷ್ಟು ಕೇಳಿದ್ದಕ್ಕೆ. ನೋಡು ಬೇಗ ಏನು ಡಿಸ್ಕೌಂಟ್ ಮಾಡ್ತೀಯ ನೋಡು. ಇಷ್ಟಕ್ಕೆ ಪರ್ಸೆಂಟೇಜ್ ಹಾಕು, ಎಷ್ಟು ಪರ್ಸೆಂಟೇಜ್ ಹಾಕ್ತೀಯ ನೋಡು ಡಿಸ್ಕೌಂಟ್ಗೆ. ಇದು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಸೋಣ ಅಂತ ಡಿಸ್ಕೌಂಟ್ ಕೇಳ್ತಿದ್ದೀವಿ. ನೋಡೋಣ ಎಷ್ಟು ಮಾಡ್ತಾರೆ. ಶೀಟ್ ತಗೊಂಡು ಆಟೋಗೆ ಹಾಕಿ ಹೊರಡ್ತಾ ಇದ್ದೀವಿ ಈಗ. ಸೊ ಇಲ್ಲೇ ಟೈಮ್ ಆಗೋಯ್ತು ಸಿಕ್ಕಾಪಟ್ಟೆ. ಇಲ್ಲೇ 6 ಗಂಟೆ ಆಗೋಯ್ತು. ಇನ್ನು ಮನೆಗೆ ಹೋಗಿದ್ದೆಲ್ಲ ಸ್ಟಾರ್ಟ್ ಮಾಡಬೇಕು. ಓಕೆ, ಹೊರಡೋಣ ಮನೆಗೆ. ನೋಡಿ ವೆಯ್ಟ್ ಮಾಡ್ತಿರೋದು. ಅಷ್ಟೇನು ಮಾಡ್ತೀವಿ. ಈಗ ಜಸ್ಟ್ ಮನೆಗೆ ರೀಚ್ ಆದ್ವಿ. ಸೊ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ತಲೆ ಬೇರೆ ನೋಡ್ತಾ ಇದೆ. ಕಾಫಿ ಕುಡಿಬೇಕು ಈಗ. ಕಾಫಿ ಮಾಡ್ತಿದ್ದ, ಕಾಫಿ ಕುಡಿದ್ಬಿಟ್ಟು ಅದಾದ್ಮೇಲೆ ಊಟ. ನಿನ್ನ ಹೆಸರು?
ಅಕ್ಕ ಮಗ ತಾರುಷ್. ಈಗ ಈಗ ಇದೇನ್ ಮಾಡ್ತೀಯ ಇದೇನ್ ಮಾಡ್ತೀಯ ಈಗ ಈಗ ಇದೇನ್ ಮಾಡ್ತೀಯ ಇದೇನ್ ಮಾಡ್ತೀಯ ಗೈಸ್ ಈವ್ನಿಂಗ್ ಆಗ್ತಿದೆ, ಸನ್ಸೆಟ್ ಸಕ್ಕದಾಗಿದೆ, ಮನೆಯಿಂದ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಗೈಸ್ ಆ್ಯಕ್ಚುಲಿ ಇವತ್ತು ಮಾಡಕ್ಕೆ ಬಂದಿದ್ದ ಕೆಲಸ, ಸೊ ಮನೆಯಲ್ಲಿ ಟಿ ವಿ ಯೂನಿಟ್ ಮಾಡೋಕ್ಕೆ ಅಂತ ಬಂದಿದ್ದು. ಸೊ ಈ ಶೀಟ್ಸ್ ಎಲ್ಲ ಅದಕ್ಕೆ ತೊಗೊಂಬಂದಿದ್ದು. ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಿದೆ, ಇನ್ನೊಂದು ಶೀಟ್ ಸ್ವಲ್ಪ ಕಟ್ ಮಾಡಿ ಈ ಕಡೆದು ಹಾಕಿ ಅದ್ರ ಮೇಲೆ ಡೆಕೋರೇಟಿವ್ ಏನು ಹೇಳ್ತಾರೆ ಡೆಕೋಲಮ್ ಶೀಟ್ ಅಂಟಿಸಿ ಇದು ಮಾಡಬೇಕು, ಫಿನಿಶ್ ಮಾಡಬೇಕು. ಸೊ ಈ ಕಡೆ ಅಂಟಿಸೋದಕ್ಕೆ ಆ್ಯಕ್ಚುಲಿ ಇಲ್ಲೊಂದು ಪ್ಲಗ್ ಪಾಯಿಂಟ್ ಬಂದಿದೆ. ಇದನ್ನು ನಾನೇ ರಿಮೂವ್ ಮಾಡಿ ವೈರ್ಸ್ ಕಟ್ ಮಾಡೋಣ ಅಂತ ಹೋದೆ. ಆವಾಗಲೇ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಪಾರ್ಕ್ ಬಂದ್ಬಿಡ್ತು, ಮನೇಲೆಲ್ಲ ಭಯಪಟ್ಟು ಬೈದ್ಬಿಟ್ರು. ಹಂಗಾಗಿ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಬೆಳಗ್ಗೆ ಎಲೆಕ್ಟ್ರಿಷಿಯನ್ ಬರ್ತಾರೆ, ಸೊ ಅವ್ರು ಅದನ್ನು ರಿಮೂವ್ ಮಾಡಿಕೊಟ್ರೆ ನಾನು ಈ ಕಡೆ ಬಾಕಿ ಸೊ ಇದನ್ನು ಕಂಪ್ಲೀಟ್ ಮುಗಿಸ್ಬೇಕು. ಅದಾದಮೇಲೆ ತೋಟದ ಹತ್ರ ಹೋಗಿ ಸ್ವಲ್ಪ ಅಲ್ಲಿಂದೆಲ್ಲ ತೋರಿಸ್ತೀನಿ, ಓಡಾಡ್ಕೊಂಡು ಬರೋಣ. ಸೊ ಇವತ್ತು ಸಬ್ಜೆಕ್ಟ್ ಇಷ್ಟೇ, ಇವಾಗ ಸ್ವಲ್ಪ ಎಡಿಟ್ ಮಾಡೋದಿದೆ, ಅದನ್ನು ಮಾಡಿ ಮುಗಿಸಿ ಮಲ್ಕೋತೀನಿ, ಮತ್ತು ಬೆಳಗ್ಗೆ ಸಿಗೋಣ. ಗೈಸ್ ಇದೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೋಸ್ಕರ ಕಾಫಿ ಮಾಡ್ತಿದ್ದಾರೆ ಅಣ್ಣ. ನಿದ್ದೆ ಬರ್ತಾ ಇದ್ರು ಮಾಡ್ಕೊಡ್ತಾರೆ. ಪಾಪ ಮಲಗಿದ್ಲು ಆಲ್ರೆಡಿ, ಹೋಗಿ ಫೋನ್ ನೋಡ್ಕೊಂಡು ಸ್ವಲ್ಪ ಅದು ನಿದ್ದೆ ಮಾಡ್ಬಿಡ್ತಿದ್ಲೇನು. ನಾನು ಸುಸ್ತಾಗ್ತದೆ ಅಂತ ಹೇಳಿದೆ. ಅದು ಧೂಳು ಬೇರೆ, ಆ ಶೀಟ್ ಕಟ್ ಮಾಡಿದ್ದಕ್ಕೆ ಸ್ವಲ್ಪ ಹೊರಗಡೆ ಧೂಳೆಲ್ಲ ಹೋಗ್ಬಿಟ್ಟಿದೆ. ಕಾಫಿ ಕುಡಿಬೇಕು ಅನ್ನಿಸ್ತು, ಸುಮ್ಮನೆ ಹೇಳಿದೆ. ಪಾಪ ಬಂದು ಮಾಡ್ತಿದ್ದಲ್ಲ ಆಲ್ರೆಡಿ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದೇಳಿಸಿದ್ರು. ಬೇಗ ಎದ್ಬಿಟ್ಟು ಎಲೆಕ್ಟ್ರಿಷಿಯನ್ನ ಕರ್ಕೊಂಬಂದು ವೈರಿಂಗ್ ವರ್ಕ್ ಏನಿತ್ತು ಅದೆಲ್ಲ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಈಗ ತೋಟದ ಹತ್ರ ಬಂದಿದ್ದೀನಿ, ಬಿಕಾಸ್ ಇಲ್ಲಿ ತೋಟದ ಹತ್ರ ಹೊಲಕ್ಕೆ ರಾಗಿ ಹಾಕ್ತಿದಾರಪ್ಪ. ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಣ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬರ್ತಿದ್ದೀನಿ. ಇದನ್ನು ಮುಗಿಸ್ಕೊಂಡು ಹೋಗಿ ಅಲ್ಲಿಂದ ಏನಿದೆ ಆ ಟಿ ವಿ ಯೂನಿಟ್ ಕೆಲಸ ಮುಗಿಸ್ಕೋಬೇಕು. ಆ ಮೆಟೀರಿಯಲ್ ಅಂಗಡಿಯವನು ಯಾಕೋ ಡಬಲ್ ಗೇಮ್ ಮಾಡ್ತಿದ್ದಾನೆ, ತರಿಸ್ಕೊಡಲ್ಲ ಅನಿಸ್ತತೆ. ಇನ್ನೂ ಬಂದಿಲ್ಲ, ಕಾಲ್ ಮಾಡ್ತೀನಿ ಅಂದ್ಕೊಂಡು ಮಾಡ್ತಿದ್ದಾನೆ. ಫಸ್ಟ್ ಟ್ಯೂಸ್ಡೇ ಅಂದ, ನಾನು ಫೋರ್ಸ್ ಮಾಡಿದ್ದಕ್ಕೆ ಸರಿ ಆಯಿತು ಅಂತ ಕಾಲ್ ಇಟ್ಟು ಇವಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಮೇ ಬಿ ಅವನೇನಾದರೂ ಮೆಟೀರಿಯಲ್ ಕೊಟ್ಟಿಲ್ಲ ಅಂದರೆ ಸೊ ಆ ವರ್ಕ್ ಇನ್ಕಂಪ್ಲೀಟ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ವೀಕ್ ಬಂದು ಮುಗಿಸ್ಕೋಬೇಕು. ನೋಡೋಣ, ಗೊತ್ತಿಲ್ಲ. ಹಚ್ಚಿ ತೋಟದ ಹತ್ರ ಬಂದಿದ್ದೀನಿ, ಸೊ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗೋಣ. ಗೈಸ್ ಇಲ್ಲಿ ನಾನು ತೋಟದ ಹತ್ರ ಬಂದು ಅಪ್ಪನ ಟಿಫನ್ ಮಾಡಕ್ಕೆ ಕಳಿಸಿದ್ದೀನಿ. ಇಲ್ಲಿ ರಾಗಿ ಸೆಲ್ತಿದ್ದಾರೆ, ಇವ್ರಿಗೆ ತಗೊಂಡೋಗಿ ಕೊಡ್ಬೇಕಂತೆ. ನಂಗೆ ಗೊತ್ತಿರೋಂಗೆ ಇದೊಂದು 1/2 hour 3/4 hour ಮುಗೀತು. ಇದೊಂದು 1/2 hour ಮುಗಿಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ, ಬೇಗ ಮುಗಿಸ್ಕೊಂಡು ಹೋಗಿ ಅಲ್ಲಿನ ಕೆಲಸ ಮುಗಿಸ್ಕೋಬೇಕು ಫಸ್ಟು. ಆ್ಯಂಡ್ ಈವ್ನಿಂಗ್ ಅಷ್ಟಲ್ಲಿ ಮತ್ತೆ ಬೆಂಗಳೂರಿಗೆ ಬೇರೆ ಹೊರಡಬೇಕು. ಸೊ ಅಷ್ಟರಲ್ಲಿ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಆ್ಯಕ್ಚುಲಿ ಇಲ್ಲಿ ನಮ್ಮ ತೋಟದ ಹತ್ರ ಒಂದು ಕಾಲುವೆ ಇದೆ, ವಾಟರ್ ಫ್ಲೋ ಆಗೋದಕ್ಕೆ. ನಾರ್ಮಲ್ ಆಗಿ ಮಳೆಗಾಲದಲ್ಲಿ ಸೊ ತುಂಬ ನೀರಿದ್ದಾಗ ಇದರಲ್ಲಿ ಹರಿಯುತ್ತೆ ನೀರು, ಬಟ್ ಈ ಸರಿ ಮಳೆನೇ ಬಿದ್ದಿಲ್ಲ, ಹಾಗಾಗಿ ಏನು ನೀರಿಲ್ಲ. ಸೊ ಇದು ಆ ಕಡೆಯಿಂದ ಈ ಕಡೆ ನಮ್ಮ ತೋಟಕ್ಕೆ ಹೋಗೋದಕ್ಕೆ ಅಂತ ಹಾಕ್ಕೊಂಡಿರೋದು. ಒಂದು ಟೈಮಲ್ಲಿ ಏಡಿ ಎಲ್ಲ ಹಿಡ್ದು ಸುಟ್ಕೊಂಡು ತಿಂದಿರೋ ನೆನಪೆಲ್ಲ ಇದೆ, ಬಟ್ ಇವಾಗೆಲ್ಲ ಯಾರೂ ಇಲ್ವೂ ಇಲ್ಲ, ಈ ಕರೆಕ್ಟಾಗಿ ನೀರು ಬರ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಊರಲ್ಲಿ ಹಳ್ಳಿಗಳಲ್ಲಿರೋ ನೆಮ್ಮದಿನೇ ಬೇರೆ. ಆ ಪೀಸ್ಫುಲ್ ಏನು ಹೇಳ್ತಾರೆ ನೇಚರು, ಆ ಸೌಂಡು, ಇದೆಲ್ಲ ಎಲ್ಲೂ ಸಿಗಲ್ಲ. ಬಟ್ ಆಪ್ಷನ್ ಇಲ್ಲದೆ ಬೆಂಗಳೂರಲ್ಲಿ ಇರಬೇಕಾಗತ್ತೆ. ಅವಾಗ ಬಂದಾಗ ಆದರೂ ಅಟ್ಲೀಸ್ಟ್ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಒಂಥರ ಚೆನ್ನಾಗಿರುತ್ತೆ. ಈ ರಾಗಿ ಬಿತ್ತನೆ ಮಾಡೋದಲ್ಲ ಆ್ಯಕ್ಚುಲಿ ತುಂಬ ಪ್ರಿಸೈಸ್ ಆಗಿರಬೇಕು,
ತುಂಬ ಕಡಿಮೆ ಹಾಕಿದ್ರೂ ಕಷ್ಟನೇ, ತುಂಬ ಜಾಸ್ತಿ ಹಾಕಿದ್ರೂ ಕಷ್ಟನೇ. ಸೊ ಅದಕ್ಕೆ ಇಲ್ಲೆಲ್ಲ ಏನು ಮಾಡ್ತಾನೆ, ತುಂಬ ದೊಡ್ಡ ಕಲೆಗಳನ್ನ ತುಂಬ ಎಕ್ಸ್ಪೀರಿಯನ್ಸ್ ಇರೋರನ್ನೇ ಹುಡುಕಿ ಹಾಕಿಸ್ತಾರೆ ಈ ಥರ ಎಲ್ಲ. ಯಾರಂದರೆ ಅವ್ರ ಕಲೆಲ್ಲ ಹಾಕ್ಸಕ್ಕೆ ಹೋಗಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಆಟ ಮಾಡ್ತಿದ್ವಿ, ನಾನು ಹೋಗ್ತೀನಿ ಅಂತ. ನೋಡಿ ಇದೇ ಕೆಲಸ ನಂದು ಈಗ ಸದ್ಯಕ್ಕೆ. ಅವ್ರು ಹಾಗೆ ಚಲ್ತಿದ್ದಾರೆ, ಎಲ್ಲಿ ಖಾಲಿ ಆಗುತ್ತೆ ಅಲ್ಲಿ ತಗೊಂಡೋಗಿ ಕೊಡೋದು. ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ ಲೈಟಾಗಿ. ನೋಡಿ ಅಲ್ಲಿದ್ದಾರೆ ಅಷ್ಟು ದೂರದಲ್ಲಿ, ಅಲ್ಲಿಂದ ತಗೊಂಬಂದು ಅವ್ರಿಗೆ ಕೊಡಬೇಕು. ಎಲ್ಲಿ ಖಾಲಿ ಆಗುತ್ತೋ ಅಲ್ಲಿಗೆ. ಆ್ಯಕ್ಚುಲಿ ಈ ಕೆಲಸನೂ ಈಸಿ ಅನ್ಕೋತೀವಿ, ಬಟ್ ಅನ್ಕೊಳ್ಳೋಷ್ಟು ಈಸಿ ಇರಲ್ಲ. ಬಿಕಾಸ್ 10 ತೂಕ ಇರೋ ಬಟ್ಲನ್ನ ಅದ್ರಲ್ಲಿ ರಾಗಿನ ಇಟ್ಕೊಂಡು ಫುಲ್ ತೋಟ ಓಡಾಡಬೇಕು. ಎಲ್ಲ ಕೆಲಸನೂ ಕಷ್ಟ ಇರುತ್ತೆ. ನಾವು ಈಸಿ ಅಂತ ಅನ್ಕೋತೀವಿ ಅಷ್ಟೇ, ನೋಡೋದಕ್ಕೆ ಈಸಿ ಅನ್ಸುತ್ತೆ, ಬಟ್ ಯಾವುದು ಅಷ್ಟು ಈಸಿ ಇರಲ್ಲ. ವೆದರ್ ಒಂಥರ ಸಖತ್ತಾಗಿದೆ, ಫುಲ್ ಬಿಸಿಲು ಇಲ್ಲ, ಈ ಕಡೆ ಮಳೆ ಬರೋ ಥರನೂ ಇಲ್ಲ. ಸ್ವಲ್ಪ ತಣ್ಣಕ್ಕಿದೆ, ಬಟ್ ಅಷ್ಟು ಬಿಸಿಲಿಲ್ಲ, ಚೆನ್ನಾಗಿದೆ. ಗೈಸ್, ನಾವು ಮೇನ್ ಮಾಡಬೇಕು ಅಂತ ಬಂದಿದ್ದು ಕೆಲಸ ಆಲ್ಮೋಸ್ಟ್ ಮುಗ್ದಿದೆ. ಸೊ ಆ್ಯಕ್ಚುಲಿ ಟಿ ವಿ ಯೂನಿಟ್ ಮಾಡಬೇಕು ಅಂತ ಬಂದಿದ್ದು, ಆ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ. ಅದರದ್ದು ಕೆಲವೊಂದು ಮೆಟೀರಿಯಲ್ ಸಿಗಲಿಲ್ಲ, ಅದ್ರ ಕೆಲಸ ಮಾತ್ರ ಬಾಕಿ ಇದೆ. ಅದು ಬಿಟ್ಟು ಇಲ್ಲಿ ಉಳಿದಿರೋದೆಲ್ಲ ಮಾಡಿ ಮುಗಿಸಿದ್ದೀವಿ. ಅದನ್ನು ತೋರಿಸ್ತೀನಿ ಏನು ಮಾಡಿದ್ದೀರಿ ಅಂತ. ಆ್ಯಂಡ್ ಇವಾಗ ಎಂತ ಇಲ್ಲ, ಹೋಗಿ ಸ್ನಾನ ಮಾಡಿಕೊಂಡು ಊಟ ಮಾಡಿ ವಾಪಸ್ ಬೆಂಗಳೂರಿಗೆ ಹೊರಡೋದು ಇವತ್ತಿಗಿಷ್ಟೇ. ಸೊ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.